ನಮ್ಮ ನ್ಯೂಸ್ಗೆ ಸ್ವಾಗತ. ಕೋನಪ್ಪಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಗೋಧಿ ಬದಲು ಗೋಧಿ ಹಿಟ್ಟು ಮಾರಾಟ, ಗ್ರಾಮಸ್ಥರು ತರಾಟೆ, ಡಿಪೋ ಮುಚ್ಚಿಸಿದ ಅಧಿಕಾರಿಗಳು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಕೋನಪ್ಪಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಗೋಧಿ ಬದಲು ಗೋಧಿ ಹಿಟ್ಟು ಮತ್ತಿತರ ಸಾಮಗ್ರಿಗಳ ಮಾರಾಟದ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಇಲ್ಲಿನ ಆಹಾರ ಇಲಾಖೆ ಅಧಿಕಾರಿಗಳು ಇಂದು ಬೆಳಗ್ಗೆ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ನ್ಯಾಯಬೆಲೆ ಅಂಗಡಿಯ ಬಾಗಿಲು ಮುಚ್ಚಿಸಿರುವ ಘಟನೆ ನಡೆದಿದೆ. ತಾಲೂಕಿನ ಇರಗಂಪಲ್ಲಿಯ 77ನೇ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಬರುವ 2ನೇ ನ್ಯಾಯಬೆಲೆ ಅಂಗಡಿ ಕೋನಪ್ಪಲ್ಲಿಯಲ್ಲಿದ್ದು, ಅದರ ಮಾಲೀಕ ಮುನುಸ್ವಾಮಿ ಎಂಬುವರು ಇಂದು ಬೆಳಗ್ಗೆ ಅಕ್ಕಿಯ ಜೊತೆಗೆ 110 ರೂಗಳನ್ನು ಪಡೆದುಕೊಂಡು ಗೋಧಿಯನ್ನು ನೀಡದೆ 1 ಕೆಜಿ ಗೋಧಿ ಹಿಟ್ಟಿಗೆ 50 ರು, 1 ಕೆಜಿ ಸರ್ಫ್ಗೆ 30 ರು, ಬಟ್ಟೆ ಸೋಪು ಒಂದಕ್ಕೆ 10 ರು ಮತ್ತು ಮೈಗೆ ಹಾಕಿಕೊಳ್ಳುವ ಸೋಪು ಒಂದಕ್ಕೆ 10 ರೂಗಳ ಮಾರಾಟ ಮಾಡುತ್ತಿರುವುದರ ಜೊತೆಗೆ ಕಾರ್ಡ್ ಒಂದಕ್ಕೆ 10 ರೂಗಳು ಸೇರಿ ಒಟ್ಟು 110 ರೂಗಳನ್ನು ಪಡೆಯುತ್ತಿದ್ದರು ಎನ್ನಲಾಗಿದೆ. ಈ ಬಗ್ಗೆ ಪಡಿತರದಾರರು ಹೋಬಳಿಯ ಮುಖಂಡ ಹಾಗೂ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಮಾದಮಂಗಲ ಚಂದ್ರಪ್ಪನವರ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಅವರು ತಹಶೀಲ್ದಾರ್ SL ವಿಶ್ವನಾಥ್ ಮತ್ತು ಆಹಾರ ಇಲಾಖೆ ನಿರೀಕ್ಷಕ ಪ್ರಕಾಶ್ ರವರ ಗಮನಕ್ಕೆ ತಂದು ಕೂಡಲೇ ಆಹಾರ ನಿರೀಕ್ಷಕ ಪ್ರಕಾಶ್ ಗ್ರಾಮಕ್ಕೆ ಭೇಟಿ ನೀಡಿ ಗೋಧಿ ಹಿಟ್ಟು ಮತ್ತು ಇತರೆ ಸಾಮಗ್ರಿಗಳು ಮಾರಾಟ ಮಾಡದಂತೆ ಆದೇಶಿಸಿ ತಾತ್ಕಾಲಿಕವಾಗಿ ನ್ಯಾಯಬೆಲೆ ಅಂಗಡಿಯನ್ನು ಮುಚ್ಚಿಸಿ ವಾಪಸ್ಸು ಬಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ TAPCMS ಅಧ್ಯಕ್ಷ ಮಾದಮಂಗಲ ಚಂದ್ರಪ್ಪ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ನೀಡುವಾಗ ಪ್ರತಿ ಕಾರ್ಡಿಗೆ ಇಂತಿಷ್ಟು ಹಣ ಪಡೆಯುತ್ತಿದ್ದಾರೆ ಎಂಬ ದೂರುಗಳು ಹೋದ ಹಿನ್ನೆಲೆಯಲ್ಲಿ ಆಹಾರ ಸಚಿವರೇ ಯಾವುದೇ ನ್ಯಾಯಬೆಲೆ ಅಂಗಡಿಯವರು ಹಣ ಕೇಳಿದರೆ ನನ್ನ ಮತ್ತು ಅಧಿಕಾರಿಗಳ ಗಮನಕ್ಕೆ ತರುವಂತೆ ಸೂಚಿಸಿದ್ದಾರೆ. ಅದರಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಸಚಿವರಿಗೆ ಲಿಖಿತ ದೂರು ಸಲ್ಲಿಸುವುದಾಗಿ ಹೇಳಿದರು. ಇನ್ನು ಆಹಾರ ಇಲಾಖೆಯ ನಿರೀಕ್ಷಕ ಪ್ರಕಾಶರವರು ಪ್ರತಿಕ್ರಿಯಿಸಿ ಮಾತನಾಡಿ, ಈಗಾಗಲೇ ನ್ಯಾಯಬೆಲೆ ಅಂಗಡಿ ಬಾಗಿಲು ಮುಚ್ಚಿಸಿದ್ದು ಗೋಧಿ ಬಿಟ್ಟು ಬೇರೆ ಏನು ಸಾಮಗ್ರಿಗಳು ಮಾರಾಟ ಮಾಡದಂತೆ ಸೂಚಿಸಿದ್ದೇವೆ. ಇಂದು ಗೋಧಿ ಬರುತ್ತಿದ್ದು ನಾಳೆಯಿಂದ ಗೋಧಿ ಹಂಚುವಂತೆ ಸೂಚಿಸಲಾಗಿದೆ. ಮತ್ತೆ ಗೋಧಿ ಹಿಟ್ಟು ಇತರೆ ಸಾಮಗ್ರಿಗಳ ಮಾರಾಟ ಏನಾದರೂ ಪುನರಾವರ್ತನೆಯಾದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ ಎಂದು ಅವರು ತಿಳಿಸಿದರು.